ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ಇಂದು ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಭಾನುವಾರದ ಕಾರ್ಯಕ್ರಮ. ಸುಮಾರು 1,00,000 ಜನ ಭಕ್ತರು ಬೆಳಗಿನಿಂದ ಸಂಜೆವರೆಗೂ ಕೂಡ ಬಂದು ಹೋಗ್ತಾರೆ. ಆದರೆ ಸಾಮಾನ್ಯವಾಗಿ ದೇವಾಂಗ ಸಮುದಾಯದ ಯಾವುದೇ ಕಾರ್ಯಕ್ರಮಗಳು ನಡೆದ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಭಾಗವಹಿಸುವಿಕೆ ಸದಾ ಇದ್ದೇ ಇರುತ್ತೆ. ಕಾರಣ ದೇವಾಂಗ ಸಮುದಾಯಕ್ಕೂ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೂ ಅವಿನಾಭಾವ ಸಂಬಂಧ. ಇತ್ತೀಚಿನ ದಶಕಗಳಲ್ಲಿ ಸಮುದಾಯದ ಜಗದ್ಗುರುಗಳಾಗಿರ್ತಕ್ಕಂಥ ದಯಾನಂದಪುರಿ ಮಹಾಸ್ವಾಮೀಜಿಯವರ ಬಾಂಧವ್ಯ ಒಂದು ಕಡೆ ಆದದ್ದೇ ಆದರೆ, ಕೊನೆಯ ಪಕ್ಷ 1 ಶತಮಾನದಿಂದಲೂ ಕೂಡ ಚುಂಚನಗಿರಿಯ ಮಠಕ್ಕೆ ದೇವಾಂಗ ಸಮುದಾಯದ ಭಕ್ತಿ ಸಮರ್ಪಣೆ ಸದಾ ನಿರಂತರವಾಗಿರ್ತಕ್ಕಂಥದ್ದು. 74ರ ಸುಮಾರಿಗೆ ಪೂಜ್ಯ ಗುರು ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರು 71ನೇ ಜಗದ್ಗುರುಗಳಾಗಿ ಬಂದಾಗ ಮಠದಲ್ಲಿ ಯಾವ ಸ್ಥಿತಿ ಇತ್ತು ಅಂತ ಸರ್ವರಿಗೂ ಕೂಡ ಗೊತ್ತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಮೊದಲ ಸಮುದಾಯ ಭವನವನ್ನು, ಸಾಂಸ್ಕೃತಿಕ ಭವನವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಕೂಡ ದೇವಾಂಗ ಸಮುದಾಯಕ್ಕೆ, ಸಂಘಕ್ಕೆ ಹೋಗುತ್ತೆ. ಈ ಒಂದು ಕಾರಣಕ್ಕೆ 2 ಸಮುದಾಯಗಳ ಮಧ್ಯದಲ್ಲಿ, 2 ಮಠಗಳ ಮಧ್ಯದಲ್ಲಿ ಅವಿನಾಭಾವ ಒಂದು ಸಂಬಂಧ. ಇಂತಹ ಹೊತ್ತಿನಲ್ಲಿ ಸಮುದಾಯದ ಇತಿಹಾಸವನ್ನು ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ನೀವು ಕೂಡ ಕೇಳ್ಕೊಂಡಿದ್ದೀರಿ. ಒಂದು ಮಾತು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿದೆ, ಅವರ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗಿ ವಾಪಸ್ ಬಂದಾಗ ಎಲ್ಲರೂ ಕೂಡ ಕೇಳ್ತಾರೆ, ಅಮೇರಿಕ ದೇಶದಲ್ಲಿ ನೀವು ಕಂಡದ್ದು ಏನು? ಆ ದೇಶ ಭಾಳಷ್ಟು ಉದ್ಧಾರ ಆಗಿದೆ, ಡೆವಲಪ್ ಆಗಿದೆ, ಪ್ರಾಸ್ಪರಿಟಿ ಇದೆ, ಇಲ್ಲಿ ಏನು ಕೊರತೆ ಇದೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದರು, ಹೇಳಲಿಕ್ಕೆ ಬಹಳ ಇದೆ, ಆದರೆ ಆ ದೇಶದ ಉದ್ಧಾರಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ 2 ಘಟನೆಗಳು. ಒಂದು, ಆ ದೇಶದಲ್ಲಿ ಇರ್ತಕ್ಕಂಥ ಸಂಘಟನೆ, ವ್ಯಕ್ತಿಗಳ ಮಧ್ಯದಲ್ಲಿ, ಸಮುದಾಯಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸಂಘಟನಾ ಶಕ್ತಿ ಆ ದೇಶದ ಉದ್ಧಾರಕ್ಕೆ ಒಂದು ಕಾರಣ ಆಯಿತು ಅಂತಂದರೆ, ನಮ್ಮ ದೇಶದಲ್ಲಿ ತಾಯಂದಿರನ್ನು ದೇವಿಯ ಸ್ವರೂಪವಾಗಿ ನೋಡಿ ಅವರೆಲ್ಲರನ್ನು ಕೂಡ ಅಡುಗೆ ಮನೆಗೆ ಕೂಡಾಕ್ಬಿಟ್ಟಿದ್ದೇವೆ. ಭವತಾರಿಣಿಯರು, ದುರ್ಗಿಯರು ಅಂತ ಹೇಳಿ ಪೂಜಿಸ್ತೇವೆ, ಆದರೆ ಅವರನ್ನು ದೇಶ ಕಟ್ಟುವ ಕಾಯಕಕ್ಕೆ ತೊಡಗಿಸ್ತಾ ಇಲ್ಲ. ಒಂದು ಕಡೆ ಸಂಘಟನಾ ಶಕ್ತಿ, ಮತ್ತೊಂದು ಕಡೆ ಆ ದೇಶದಲ್ಲಿ ತಾಯಂದಿರು ದೇಶ ಕಟ್ಟುವ ಕಾಯಕದಲ್ಲಿ ಕೂಡ ಅವ್ರನ್ನ ತೊಡಗಿಸಿರ್ತಕ್ಕಂಥದ್ದು. ಈ 2 ಕಾರ್ಯ ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಕೂಡ ಆಗೋದಿಲ್ಲವೋ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಸಂಘಟನಾ ಶಕ್ತಿ ಈ ಕಲಿಯುಗದ, ಈ ಭಾಗದ, ಈ ಸಂದರ್ಭದ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಆಯ್ಕೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಅದೇ ಕಾಲಘಟ್ಟದಲ್ಲಿ ಸ್ವಾಮಿ ವಿವೇಕಾನಂದರಿಂದ ಪ್ರೇರೇಪಿತರಾದಂತಹವರು ನಾರಾಯಣ ಗುರುಗಳನ್ನು, ಆನಂತರದಲ್ಲಿ ಗುರುಗಳನ್ನು ಮಾಡಿದ್ದು ನಿಮಗೆ ಗೊತ್ತಿದೆ ಆ ಸಮುದಾಯಗಳಿಗೆ. ಅದೇ ಹೊತ್ತಿನಲ್ಲಿ KH ರಾಮಯ್ಯನವರು ಅಂತ ಅಮೇರಿಕಾದ ಚೆನ್ನೈನಲ್ಲಿ ಕಲಿಬೇಕಾದಾಗ ಅವರಿಗೂ ಅದೇ ಬೋಧನೆಯನ್ನು ಮಾಡಿದರು. ನೇರವಾಗಿ ದೇಶವನ್ನು ಕಟ್ಟುವ ಕಾಯಕವನ್ನು ಯಾರೂ ಮಾಡಲಿಕ್ಕಾಗೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಪ್ರಜೆ ಉದ್ಧಾರ ಆಗದ ಹೊರತು, ಸಮುದಾಯಗಳು ಉದ್ಧಾರ ಆಗದ ಹೊರತು ದೇಶ ತಾನಾಗಿ ಉದ್ಧಾರ ಆಗೋದಿಲ್ಲ. ಪ್ರಜೆಗಳಿಂದ ಕೂಡಿದ, ಸಮುದಾಯಗಳಿಂದ ಕೂಡಿದ ದೇಶ. ಅದಕ್ಕಾಗಿ ಎಲ್ಲ ಸಂಘಗಳು ಅಸ್ತಿತ್ವಕ್ಕೆ ಅಂದು ಬಂದದ್ದು, ಒಕ್ಕಲಿಗರ ಸಂಘ ಇರ್ಬೋದು, ದೇವಾಂಗ ಸಂಘ ಇರ್ಬೋದು, ಎಲ್ಲ ಸಂಘಗಳು ಕೂಡ ಅಸ್ತಿತ್ವಕ್ಕೆ ಬಂದು ಸಂಘಗಳ ಉದ್ಧಾರದ ಮುಖಾಂತರ, ಸಮುದಾಯಗಳ ಉದ್ಧಾರದ ಮುಖಾಂತರ ದೇಶದ ಉದ್ಧಾರ ಎಂಬ ಒಂದು ಭಾವನೆ ಬಂದಂತಹದ್ದು. ಅದಕ್ಕೆ ಪೂರಕವಾಗಿ 1924ರಲ್ಲಿ ನಮ್ಮ ದೇವಾಂಗ ಸಂಘವು ಕೂಡ ಅಸ್ತಿತ್ವಕ್ಕೆ ಬಂದು ಹಲವಾರು ರೀತಿಯಲ್ಲಿ ಸಮುದಾಯವನ್ನು ಕಟ್ಟುವ ಕಾಯಕವನ್ನು ಮಾಡ್ತಾ ಬಂದಿದೆ. ಅಂತಹ ಒಂದು ಸಮುದಾಯ ಸಂಘಟನೆ ಆದದಕ್ಕೆ ತುಂಬ ಸಂತೋಷ ಇದೆ. ಪೂಜ್ಯ ಸ್ವಾಮೀಜಿಯವರು ಮಾತನಾಡ್ತಾ ಹೇಳ್ತಿದ್ರು, ದೇವರಿಗೂ ಕೂಡ ಜಗತ್ತಿನ ಜನಗಳಿಗೂ ಕೂಡ ಬಟ್ಟೆಯನ್ನು ಹೊಲಿದು ಕೊಟ್ಟು ಸೇವೆಯನ್ನು ಮಾಡಿದಂಥ ಸಮುದಾಯ ನಮ್ಮ ದೇವಾಂಗ ಸಮುದಾಯ. ದೇವಾಂಗ ಸಮುದಾಯದಲ್ಲಿ ನಾವು ತುಂಬ ಸನಿಹದಿಂದ ಕಾಣ್ತಕ್ಕಂಥದ್ದು ಸೆಲ್ಫ್ಲೆಸ್ ಸರ್ವಿಸ್, ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ. ಕೈಯಲ್ಲಿ ಕಾಯಕ, ಮನಸ್ಸಿನಲ್ಲಿ ಭಕ್ತಿ, ಹೃದಯದಲ್ಲಿ ಅನುಕಂಪ, ಈ 3ರ ಸಂಗಮ ನಮ್ಮ ದೇವಾಂಗ ಸಂಗಮ, ದೇವಾಂಗ ಸಮುದಾಯ ಅಂತಕ್ಕಂಥದ್ದನ್ನು ನಾವು ಮರೆಯುವಾಗಿಲ್ಲ. ಪೂಜ್ಯರು ಹೇಳ್ತಾ ಇದ್ದದ್ದು ಮಾತು, ಒಂದೊಂದು ಕಡ್ಡಿ ಒಂದೊಂದು ನೂಲು,
ಅದನ್ನು ಈಸಿಯಾಗಿ ಕಿತ್ತಾಕ್ಬಿಡೋದು, ಈಸಿಯಾಗಿ ಮುರಿಬಹುದು. ಅದೇ ಒಂದು ನೂಲನ್ನು ನಾವು ಸರಿಯಾದ ರೀತಿಯಲ್ಲಿ ನೇಯ್ದದ್ದೇ ಆದರೆ ಮಾನ ಮುಚ್ಚುವ ಮತ್ತು ಮರ್ಯಾದೆಯಿಂದ ಬದುಕ್ತಕ್ಕಂಥ ಬಟ್ಟೆಯೂ ಕೂಡ ಆಗುತ್ತೆ, ಶಕ್ತಿಯುತವಾಗಿರ್ತಕ್ಕಂಥದ್ದು ಆಗುತ್ತೆ. ಸಂಘದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸವೂ ಇಷ್ಟೇ. ಯಾವ್ಯಾವುದ ಕಾರಣಕ್ಕೋಸ್ಕರ ವಿಭಿನ್ನ ದಿಕ್ಕಿನಲ್ಲಿ ಓಡಿದ್ದೇ ಆದರೆ ಸಮುದಾಯ ಉದ್ಧಾರ ಆಗೋದಿಲ್ಲ. ರಾಜಕಾರಣದ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳನ್ನು ನೀವು ಮಾಡಿಕೊಳ್ಳಿ, ಆದರೆ ಸಮುದಾಯದ ಸಂಘಟನೆಯ ವಿಚಾರಕ್ಕೆ ಬಂದಾಗ ಎಲ್ಲ ಸ್ವಾರ್ಥವನ್ನು ಮರೆತು ಸಮುದಾಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟದ್ದೇ ಆದರೆ ಸಮುದಾಯದ ಮಕ್ಕಳು ಉದ್ಧಾರ ಆಗ್ತಾರೆ, ಸಮುದಾಯವು ಕೂಡ ಬೆಳೆಯುತ್ತೆ. ಒಂದೊಂದು ಸಮುದಾಯವು ಕೂಡ ಬೆಳೆದದ್ದೇ ಆದರೆ, ಇಲ್ಲಿ ಜಾತಿಯ ವಿಚಾರಕ್ಕೋಸ್ಕರ ಅಲ್ಲ, ಜನಾಂಗದ ದೃಷ್ಟಿಯಿಂದ ಎಲ್ಲ ಸಮುದಾಯಗಳು ಆಯಾ ಪರಂಪರೆ ದೃಷ್ಟಿಯಿಂದ ಒಟ್ಟಿಗೆ ಬಂದದ್ದೇ ಆದರೆ ಕೊನೆಗೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ಸ್ವಾರ್ಥಗಳನ್ನು, ಎಲ್ಲ ಕ್ಲೇಶಗಳನ್ನು, ಎಲ್ಲ ದೋಷಗಳನ್ನು ಮರೆತು ಒಗ್ಗಟ್ಟಾದಂಥ ಸಂಘಟನೆ ರಾಜ್ಯದ ಉದ್ಧಾರಕ್ಕೆ, ದೇಶದ ಉದ್ಧಾರಕ್ಕೆ ಕಾರಣ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಸಮುದಾಯದ ಸಂಘಟನೆಯ ಮುಖಾಂತರ ಎಜುಕೇಷನ್ ಸಂಸ್ಥೆಗಳಿರ್ಬೋದು, ಆರೋಗ್ಯದ ಸೇವೆ ಇರ್ಬೋದು, ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಈ ಎಲ್ಲ ಕೆಲಸವನ್ನು ಮಾಡಿದ್ದೇ ಆದರೆ ನಮ್ಮ ಸಮುದಾಯದ ವತಿಯಿಂದಲೂ ಕೂಡ ದೇಶ ಕಟ್ಟುವ ಕಾಯಕಕ್ಕೆ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಅಂತಹ ಕಾಯಕವನ್ನು ಮಾಡ್ತಾ ಬಂದಿರತಕ್ಕಂಥ ಇನ್ನೂ ಹೆಚ್ಚು ನಿರೀಕ್ಷೆಯಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಒಳಿತಾಗಲಿ. ಹಿಂದುಳಿದ ಸಮುದಾಯಗಳಿಗಷ್ಟೇ ಅಲ್ಲ, ಸರ್ವ ಸಮುದಾಯಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತಿಲ್ಲಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಕೊಟ್ಟಿದೆ. ನಾನು ಈಗ ಪ್ರಭಾಕರ್ ಅವ್ರ ಹತ್ರ ಮಾತನಾಡ್ತಾ ನಾನು ನೋಡ್ತಾ ಇದ್ದೆ, ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಆಳಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆದಂತಹ ಒಂದು ಇತಿಹಾಸವನ್ನು ನಿರ್ಮಿಸ್ತಾ ಇರ್ತಕ್ಕಂತಹದ್ದು ಭಾಳ ಸಂತೋಷ ಇದೆ. ಸಿದ್ದರಾಮಯ್ಯನವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ, ಅವರ ಧಿಶಕ್ತಿಗೆ ಕಾಲಭೈರವೇಶ್ವರನ ಪೂರ್ಣ ಶಕ್ತಿ ಇರಲಿ, ಆಶೀರ್ವಾದ ಇರಲಿ. ಮತ್ತು ಅವರು ಆಯ್ಕೆ ಮಾಡಿಕೊಂಡಂಥ ಹಲವಾರು ಯೋಜನೆಗಳು ಇವತ್ತು ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಮಾರ್ಗದರ್ಶಿಯಾಗಿದೆ. ಅಂತಹ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಅಣಿಯಾಗೋಣ. ನಮ್ಮ ಒಳ್ಳೆಯ ಜಗದ್ಗುರುಗಳು ದಯಾನಂದಪುರಿ ಸ್ವಾಮಿಗಳು ನಿಮಗೆ ಸಿಕ್ಕಿದ್ದಾರೆ. ಸ್ವಾಮಿಗಳು ಸಿಗ್ತಕ್ಕಂಥದ್ದು ತುಂಬ ಕಷ್ಟ. ಅವ್ರನ್ನ ತುಂಬ ಸನಿಹದಿಂದ ನೋಡಿದ್ದೇವೆ. ನಾನು ಸನ್ಯಾಸಿ ಆಗೋದಕ್ಕೂ ಪೂರ್ವದಿಂದಲೂ ಕೂಡ ಪೂಜ್ಯ ಸ್ವಾಮೀಜಿಯವರು, ಆಗಾಗಲೇ ಸ್ವಾಮೀಜಿ ಅವರಾದ ಕಾಲದಿಂದಲೂ ಕೂಡ ಅವ್ರನ್ನ ನೋಡಿದ್ದೇವೆ. ಅವರಲ್ಲಿರ್ತಕ್ಕಂಥ ಒಂದು ಸರಳತೆ, ಹಮ್ಮು ಬಿಮ್ಮು ಇಲ್ಲದೇ ಇರತಕ್ಕಂಥ ಒಂದು ನಡತೆ ಬಹುಶಃ ನಮ್ಮ ದೇವಾಂಗ ಸಮುದಾಯದ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತಹ ಉನ್ನತ ಭೂಮಿಕೆಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು, ನಿಸ್ವಾರ್ಥ ಭಾವನೆಯನ್ನು, ಹೃದಯದಲ್ಲಿ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳನ್ನು ನೀವು ಮುಂದೆ ಇಟ್ಕೊಂಡು ಸಮುದಾಯವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ತಾ ಅದರ ಮುಖಾಂತರ ರಾಷ್ಟ್ರ ಸೇವೆಯನ್ನು ನಮ್ಮ ಸಮುದಾಯ, ದೇವಾಂಗ ಸಮುದಾಯ ಮಾಡುತ್ತೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 100 ವರ್ಷಗಳನ್ನು, ಶತಮಾನೋತ್ಸವವನ್ನು ಪೂರೈಸಿರ್ತಕ್ಕಂಥ ದೇವಾಂಗ ಸಮುದಾಯ ಎಲ್ಲ ರೀತಿಯಲ್ಲಿ ಕೂಡ ದೇಶದ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಶ್ರಮಿಸಲಿ ಅಂತ ಹೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.